ಧರ್ಮಸ್ಥಳ ಹೋಗಬೇಕು ಏನು ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕು? ಪ್ಲಾಟ್ಫಾರ್ಮ್ ನಂಬರ್ 6 ಐತಿ. ಆದ್ರೆ ನಾವು ಒಂದು 1 ಕಿಲೋಮೀಟರ್ ಸಮೀಪ ನಡ್ಕೊತ ಹೋಗ್ಬೇಕು. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೊಂಟಿದ್ದೀವಿ ಕುಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಮತ್ತು ಸಕಲೇಶಪುರದ ಟ್ರೈನ್ ಜರ್ನಿ ಯಾವ ಥರ ಐತಿ ನೋಡೋಣ ಬರ್ರಿ. ರೈಲ್ವೆ ಸ್ಟೇಷನ್ದಾಗ ಅಡ್ಡಾಡೋದು ಈಸಿ, ಆದ್ರೆ ಯಾವ ಪ್ಲ್ಯಾಟ್ಫಾರ್ಮ್ಗೆ ಎಲ್ಲಿ ಬರ್ತೈತೆ ಅನ್ನೋದು ಗೊತ್ತಾಗಲ್ಲ. ಗೊತ್ತಾದರೂ ಎಲ್ಲ ದೂರ ಅದಾವು. ಈಗ ನಮ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಐತಿ. ಆದ್ರೆ ನಾವು ಒಂದು 1 ಕಿಲೋಮೀಟರ್ ಸಮೀಪ ನಡ್ಕೊತ ಹೋಗ್ಬೇಕು. ಸಕಲೇಶಪುರ ತನಕ ಟ್ರೈನ್ ಒಂದು ಎವರೇಜ್ ಸ್ಪೀಡ್ದಾಗ ಬರ್ತೈತಿ. ಆಮೇಲೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಸ್ಟೇಷನ್ಗೆ 50 ಕಿಲೋಮೀಟರ್ ಪ್ಲಸ್ ಐತಿ. ಹಂಗಾಗಿ ಘಾಟ್ ಸೆಕ್ಷನ್ ಕಾಡು ಇರೋದ್ರಿಂದ ಭಾಳ ಅಂದ್ರೆ ಭಾಳ ಸ್ಲೋ ಆಗಿ ಬರ್ತೈತಿ. 1.5 to 2.5 ತಾಸು ಜರ್ನಿ ಮಾಡ್ತಾರೆ ಟ್ರೈನ್ದಾಗ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡ್ಕೊತ ನಾವು ಹೊಂಟಿದ್ವಿ. 40 ಟನಲ್ಕಿಂತ ಜಾಸ್ತಿ ಕ್ರಾಸ್ ಆಗಿ ಟ್ರೈನ್ ಬರ್ತೈತಿ. ಮತ್ತು ಇಲ್ಲಿ ವ್ಯೂ ಪಾಯಿಂಟ್ ಐತಿ ನೋಡ್ರಿ. ಈಗ ನೆಕ್ಸ್ಟ್ ವಿಡಿಯೋ ಅದ ಐತಿ. ಭಾಳ ಅಂದ್ರೆ ಭಾರಿ ಮಸ್ತ್ ಐತಿ. ಟ್ರೈನ್ ರೂಟ್ ಯಾವ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಚಂದ ಮಾಡಿದಾರು. ಆ ಜರ್ನಿ ಅಂತೂ ಅಣ್ಣ ಓದ್ತಿರ್ತೈತಿ. ಮುಂಜಾನೆ ಫುಲ್ ಅಂದ್ರೆ ಫುಲ್ ಸ್ಲೋ ಹೊಡಿತಾರು. ಏನು ಜನರು ನೋಡ್ಲತ್ತೇಳಿ ವ್ಯೂ ಅದನ್ನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಏನು ಗಾಡ್ ಸೆಕ್ಷನ್ ಐತೈತೆ ಸ್ಲೋ ಹೋಗಿತ್ತೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಟ್ರೈನ್ ಕೂತಿಂಗ್ ನೋಡ್ಕೊತ ಹೋಗು ಮಜಾನ ಬೇರೆ. ಆ ಗುಡ್ಡ, ನೇಚರ್, ಗಿಡ, ಆ ಟನಲ್ಗಳು ಭಾರಿ ಅಂದ್ರೆ ಭಾರಿ ವ್ಯೂ ಐತಿ. ಸುಬ್ರಹ್ಮಣ್ಯ ರೋಡ್ ಅಂದ್ರೆ ಕುಕ್ಕೆ ರೈಲ್ವೆ ಸ್ಟೇಷನ್ ಇಲ್ಲಿ ಹಿಡ್ಕೊಂಡು ಸುಬ್ರಹ್ಮಣ್ಯ ಹೋಗ್ಬೇಕಂದ್ರೆ 12 ಕಿಲೋಮೀಟ್ರ್ ಐತಿ. ಮತ್ತು ಈಚೆ ಕಡೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ 45 ಕಿಲೋಮೀಟ್ರ್ ಐತಿ. ಹಿಂದೆ ಬಸ್ ಒಂದು ಇದು ಬರಾತಿತ್ತು, ಅದಕ್ಕೆ ಧರ್ಮಸ್ಥಳ ಹೋಗಿದ್ದತ್ತ. ಅದಕ್ಕೆ ಕೇಳಿದ್ರೆ ಒಬ್ಬರಿಗೆ 100 ರೂಪಾಯಿ ಅತ್ತ ಟಿಕೆಟ್ ಹೇಳತ್ತಿದ್ರು. ರೈಲ್ವೆ ಸ್ಟೇಷನ್ನಿಂದ 800 ಮೀಟ್ರ್ ನೀವು ಬಂದಂದ್ರೆ ಕುಕ್ಕೆ ಧರ್ಮಸ್ಥಳ ನಿಮ್ಗೆ ಮೇನ್ ಹೈವೇ ಸಿಗುತ್ತೈತಿ. ಅಲ್ಲಿಂದ ನೀವು ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆಗೂ ಹೋಗ್ಬೋದು. ನಾವು ಕುಕ್ಕೆಗೆ ಹೋಗೀನಿ. ಇಲ್ಲಿಂದ 9 ಕಿಲೋಮೀಟ್ರ್ ಕುಮಾರಧಾರ ಹೊಳೆ ಸ್ನಾನ ಇತ್ತು, ಅಲ್ಲಿ ಹೊಂಟಿದ್ನಿ. ನನಗೆ 29 ರೂಪಾಯಿ ಟಿಕೆಟ್ ತೊಗೊಂಡ್ರು. ಮತ್ತು ಕುಕ್ಕೆಗೆ 30 ರೂಪಾಯಿ ಟಿಕೆಟ್ ಹತ್ತೆ. 9 ಕಿಲೋಮೀಟ್ರಿಗೆ 29 ರೂಪಾಯಿ ತೊಗೊಂಡಿದ್ದೆ. ನನಗೆ ಯಾಕೋ ಭಾಳ ಅನಿಸಿತ್ತು. BMTC ಬಸ್ ಬಿಟ್ಟಾರು, ಅದಕ್ಕೆ ಹೋಗ್ಬೇಡ್ರಿ. 20 ರೂಪಾಯಿ ಜಾಸ್ತಿ ತೊಗೋತಾರು. ಇಂಥ KSRTC ಕ್ಯಾಂಪ್ ಬಸ್ಸಿಗೆ ಹೋಗ್ರಿ, ಕಡಿಮೆ ತೊಗೋತಾರೆ ನಿಮ್ಗೆ. ಮಾರದ್ವಾರಕ್ಕೆ ಬಂದೆವು. ಅಂದ್ರೆ ಹೊಳಿ ಐತೆ, ಇಲ್ಲೇ ಹೊಳಿ ಜಳಕ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡೋಕೆ ಹೋಗಬೇಕು ದೇವಾಲಯಕ್ಕೆ. ಈಗ ಜಳಕ ಮಾಡಿ ನಾವು ಬಂದೀವಿ ಇಲ್ಲೇ ಹೊಳಿ ಒಳಗೆ. ನಿಮ್ಗೆ ಪೂರ್ಣ ಮತ್ತು ಬೆಲೆ ಬಾಳೋ ವಸ್ತುಗಳಿದ್ರೆ ಇಲ್ಲೇ ನಿಮ್ಗೆ ಫ್ರೀ ರೂಮ್ ಕೊಡ್ತಾರು, ಇಟ್ಟು ಹೋಗ್ಬೋದು. ನಿಮ್ಗೊಂದು ಕೂಪನ್ ಕೊಡ್ತಾರು, ಅದನ್ನು ವಾಪಸ್ ಬಂದು ಮೇತಾವ್ರಿ. ನೀವು ತೋರಿಸಿದಂದ್ರೆ ನಿಮ್ಮ ಬ್ಯಾಗ್, ನಿಮ್ಮ ವಸ್ತುಗಳು ಏನೇನು ಇರ್ತಾವೆ ಅದನ್ನೆಲ್ಲ ವಾಪಸ್ ಕೊಡ್ತಾರು. ಸುಮ್ಮನೆ ಅಲ್ಲೇ ಹೊಳಿ ಮಗಲಿಟ್ಟು ಆಮೇಲೆ ಸ್ನಾನ ಮಾಡಿ ಬಂದಿರಲಿಲ್ಲ ಅಂದ್ರೆ ತೊಂದರೆ ಆಗೋದು ಬೇಡ ಅಂತೇಳಿ ಇದೊಂದು ಚಲೋ ವ್ಯವಸ್ಥೆ ಮಾಡಿದಾರು. ಫ್ರೀ ಇರ್ತೈತಿ, ಉಪಯೋಗಿಸ್ಕೋಬೋದು ಇದನ್ನು. ಧರ್ಮಸ್ಥಳ ಹೋಗಬೇಕು ಏನು ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕು? ಇದು ಸಾಕಷ್ಟು ಜನರಿಗೆ ಡೌಟ್ ಇರ್ತೈತಿ, ಒಂದು ಕ್ವಶನ್ ಥರನೂ ಇರ್ತೈತಿ. ಯಾವ ಥರ ಹೆಂಗೆ ಮಾಡಬೇಕು ಅಂತೇಳಿ 2 ಥರ ಬಂದ್ರೂ ನಡಿತೈತಿ. ನಾನು ಎಲ್ಲ ಕಡೆ ಕೇಳಿದ್ ನೋಡಿ, ಒಂದು ಕಡೆ ಅದನ್ನೂ ಹೇಳ್ತಾರೆ, ಒಂದು ಕಡೆ ಇದನ್ನೂ ಹೇಳ್ತಾರೆ. 2 ಚಲೋನ. ಆದ್ರೆ ಪದ್ಧತಿ ಪ್ರಕಾರ ಅಂದ್ರೆ ಫಸ್ಟ್ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಶಿವ, ಅವನ ಮಗ ಸುಬ್ರಹ್ಮಣ್ಯ. ಹಿಂಗೆ ಫಸ್ಟ್ ಅಲ್ಲಿ ಹೋಗಿ ಇಲ್ಲಿ ಬರ್ಬೇಕು ಅನ್ನೋದು ಸ್ವಲ್ಪ ಜನರು ಇದನ್ನು ಇರ್ತೈತಿ. ನಾ ಬೇರೆ ಊರಿಂದ ಬಂದೀನಿ, ಹಿಂಗಾಗಿ ಜಳಕದು ಇರಲಿಲ್ಲ. ಅದರ ಸಂಬಂಧ ನಾ ಇಲ್ಲಿ ಜಳಕ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ತೀನಿ. 58 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ನಾವು ಬಂದೆವು. ಹುಬ್ಬಳ್ಳಿಗೆ ರಾತ್ರಿ 8:40ಕ್ಕೆ ಟ್ರೈನ್ ಐತಿ. ಅದು 9:20ಕ್ಕೆ ಹೊರಡ್ತೈತಿ. ಹಾಸನ ಅರಸೀಕೆರೆ ಮುಖಾಂತರ ಬೀರೂರ, ಕಡೂರ ಹಿಂಗೆಲ್ಲ ಹಾಸಿ ಸಕಲೇಶಪುರ ಮ್ಯಾಗ ಹಾಸಿ ಸುಬ್ರಹ್ಮಣ್ಯ ರೋಡಿಗೆ ಬರ್ತೈತಿ. 8
ಎರಡದು ಆಗಿರ್ತೈತಿ. ಮುಂಜಾನೆ ಅಷ್ಟರಾಗ ನಿಮ್ಗೆ ರೀಚ್ ಮಾಡಿಸ್ತೈತಿ. ಅಲ್ಲಿಂದ ನೀವು ರಿಕ್ಷಾ ಬಸ್ ಮೂಲಕ ಬರ್ಬೋದು. ಬಸ್ ಕಂಟಿನ್ಯೂ ಅದಾವು. ಲೇಡೀಸ್ಗಂತೂ ಫ್ರೀ ಇರ್ತೈತಿ, ಆದ್ರೆ ಬಾಯ್ಸ್ಗೆ ಒಂದು ಸ್ವಲ್ಪ ಕಾಸ್ಟ್ ಆಗ್ತೈತಿ ಅಷ್ಟೇ. ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ. ಮಂಗಳಾರತಿಯ ಬೆಳಗು. ಲಗೇಜ್ ಇಡಾಕು ನಿಮ್ಗೆ ಇಲ್ಲಿ ರೂಮ್ ಫೆಸಿಲಿಟಿ ಐತಿ, ಅದು ಫ್ರೀ ಆಫ್ ಕಾಸ್ಟ್ದಾಗ. ನೀವು ಪಾಳೆ ಹಚ್ಚಿ ಇಲ್ಲಿ ಹೆಸರು ಬರೆಸಿದು ಒಂದು ಹಾಳಿ ಕೊಡ್ತಾರು, ಅದನ್ನು ತೊಗೊಂಡು ಇಟ್ಕೋಬೇಕು. ದಾರ ಕಟ್ಟಿ ಅಲ್ಲೇ ಇಡಬೇಕು ಒಳಗೆ. ಆಮೇಲೆ ಬರುವತ್ನಾಗ ನೀವು ಒಂದು ಕೊಟ್ರೆ ನಿಮ್ಗೆ ವಾಪಸ್ ಕೊಡ್ತಾರು. ಒಳಗೆ ದರ್ಶನಕ್ಕೆ ಪಾಳೆ ಹಚ್ಚಿದ್ವಿ. ಆ ಥರ ಏನು ಪಾಳೆ ಭಾಳ ಟೈಮ್ ತೊಗೊಳಲ್ಲ. 20 ಬೇಡ 30 ನಿಮಿಷದಾಗ ನಿಮ್ಗೆ ಪಾಳೆ ಸಿಗ್ತೈತಿ. ಸುಬ್ರಹ್ಮಣ್ಯ ಸ್ವಾಮಿದ ದರ್ಶನ ಮಾಡ್ಕೋಬೋದು ನೀವು. ಇಲ್ಲಿ ಜಾಸ್ತಿ ಜನ ಎದಕ್ಕೆ ಬರ್ತಾರಂದ್ರೆ ನಾಗದೋಷ ಪರಿಹಾರ, ಇವು ಪರಿಹಾರ ಇರ್ತಲ್ಲ. ಈ ಥರ ಹಿಂಗೆ ಸಾಕಷ್ಟು ಜನ ಭಕ್ತರು ಹಿಂಗೆ ಅರ್ಚಕರನ್ನ ಹಿಡ್ದಿರ್ತಾರೋ, ಇಲ್ಲಾಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ. ಇಲ್ಲಿ ಬಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ಸಾಕಷ್ಟು ಜನ ಭಕ್ತರು ಬಂದಿದ್ದರು. ಸುತ್ತಲೂ ಎಲ್ಲ ದೇವಸ್ಥಾನ ತುಂಬಿತ್ತು, ಭಕ್ತರನ್ನ ಒಳಗೊಂಡಿದ್ದು. ಥರ ಬೇರೆ ಬೇರೆ ಪೂಜೆ ಅದಾವು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳಕ್ಕೂ ಇಲ್ಲಿ ಜನ ಬರ್ತಾರು. ದರ್ಶನ ಎಲ್ಲ ಆಯಿತು. ಒಂದು 20 ಬೇಡ 25 ನಿಮಿಷದಾಗ ನಿಮ್ಗೆ ದರ್ಶನ ಆತೈತಿ. ಜಲ್ದಿನ ಆತೈತಿ. ಎಲ್ಲಾಗತ್ತೆ ಕ್ಯೂ ಇರಲ್ಲ. ಇನ್ನು ಧರ್ಮಸ್ಥಳದಾಗ ನೋಡ್ಬೇಕು ಅಲ್ಲಿ ಯಾವ ಥರ ಇರ್ತೈತಿ. ಅನ್ನ ಪ್ರಸಾದ 11-11:30 ಅಣ್ಣ ತರು ನೋಡ್ಬೇಕು ಇನ್ನು ಏನೇನೈತಿ. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತಿ. ಎಲ್ಲ ಫ್ರೀ ಆಫ್ ಕಾಸ್ಟ್ದಾಗ ಕೊಡ್ತಾರು. ಸರ್ವಿಸು ಭಾಳ ಅಂದ್ರೆ ಭಾಳ ಚಲೋ ಐತಿ. ಇಂಥವು ನಮ್ಮ ಉತ್ತರ ಕರ್ನಾಟಕ ಕಡೆ ಇಲ್ಲ, ಈ ದಕ್ಷಿಣ ಕನ್ನಡ ಕಡೆ ಇಂಥವನ್ನೆಲ್ಲ ನೋಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಎಲ್ಲ ಟೈಮಿಗೆ 10:20 ಆಗೈತಿ. ಅನ್ನ ಪ್ರಸಾದ 12-12:30ರಿಂದ ಸ್ಟಾರ್ಟ್ ಆಗ್ತೈತೆ ಅನ್ನತ್ತಿದ್ರು. ಅದಕ್ಕೆ 1.5 ತಾಸು ವೇಸ್ಟ್ ಆಗ್ತೈತಿ ಟೈಮ. ಮತ್ತು ಧರ್ಮಸ್ಥಳದ್ದು ದರ್ಶನ ಆಗಲ್ಲ. ಅದ್ರ ಸಂಬಂಧ ಈಗ ಅಲ್ಲೇ ಊಟಿದ್ರೆ ಊಟ ನೋಡೋಣ ಅಲ್ಲಿ ಯಾವ ಥರ ಇರ್ತೈತಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಬಸ್ ಸ್ಟ್ಯಾಂಡ್ನಿಂದ ಧರ್ಮಸ್ಥಳಕ್ಕೆ ಹೋಗ್ತೀನಿ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ಗಳೇನ ನಿಮ್ಗೆ ಬಸ್ಗಳು ಅವೈಲೇಬಲ್ ಇರ್ತಾವೆ ಧರ್ಮಸ್ಥಳಕ್ಕೆ ಹೋಗೋಕೆ. ಇವು ಕ್ಯಾಂಪ್ ಬಸ್ ಇರ್ತಾವಲ್ಲ 80 ರೂಪಾಯಿ ತೊಗೋತಾರು. BMTC ಬಸ್ ಮುಂದೆ ಸ್ಕ್ರೀನ್ ಇರ್ತಾವಲ್ಲ ಅದಕ್ಕೆ ಹತ್ತಕ್ಕೆ ಹೋಗ್ಬೇಡ್ರಿ, 100 ರೂಪಾಯಿ ತೊಗೋತಾರು. ಲೇಡೀಸ್ಗೆ ಥರ ನಡಿತೈತಿ ಯಾವುದಾದ್ರೂ. BMTC ಹೋದ ನೀವು ಚಲೋ, ಯಾಕಂದ್ರೆ ಸ್ಪೀಡ್ದಾಗ ಹೋಗಿತ್ತದ. ಬಸ್ನ್ಯಾಗ 1.5 ತಾಸು ಜರ್ನಿ ಆದ್ಮೇಲೆ ನಿಮಗೆ ಬರೋದನ್ನ ಧರ್ಮಸ್ಥಳ ಎಂಟ್ರಿ. ಅಲ್ಲೇ ಮುಂದೆ ಐತಿ ಬಸ್ ಸ್ಟ್ಯಾಂಡ್. ಸೋಷಿಯಲ್ ಮೀಡಿಯಾದಾಗ ನಾವು ಕಂಡಿರೋ ಹಂಗೆ ಸೌಜನ್ಯ ಕೇಸ್ ನಿಮ್ಗೆಲ್ಲರಿಗೂ ಗೊತ್ತೈತಿ. ಸಾಕಷ್ಟು ಕೈವಾಡ ಐತಿ ಗೌಡ್ರದ ಅದು ಅಂತೇಳಿ ವಿಡಿಯೋ ನೋಡಿದಿರಿ. MD ಸಮೀರ್ ಅಣ್ಣ ಅಂದ. ಅದ್ರ ಬಗ್ಗೆ ಇಲ್ಲಿ ಹೇಳಿದ್ರೆ ನ್ಯಾಯ ಅಂತರೂ ಸಿಗಲ್ಲ ಅನ್ನೋದು ಪಕ್ಕ ಗೊತ್ತೈತಿ. ಯಾಕಂದ್ರೆ 12 ವರ್ಷದಿಂದಲೂ ಸಿಕ್ಕಿಲ್ಲ. ಈಗ ಸಿಗೋದಂತರೂ ದೂರ ಉಳಿತು. ನಮ್ಮಲ್ಲಿ ಯಾರಿಗೂ ಬೆಲೆ ಕೊಡಲ್ಲ. ಮತ್ತು ರಕ್ಷಣೆ ಅಂತರೂ ಮೊದಲೇ ಇಲ್ಲ. ಅದೇನೋ ಯಾವ ನ್ಯಾಯ ಸಿಗುತ್ತೋ ಯಾರಿಗೆ ಗೊತ್ತು. ಕ್ಯೂ ಹಚ್ಚಿದ್ದು ನೋಡಿನ ನನಗೆ ಒಂಥರ ಶಾಕ್ ಆಗ್ಬಿಡ್ತು. ಯಾಕಂದ್ರೆ 200 ರೂಪಾಯಿ 300 ರೂಪಾಯಿ ಕೊಟ್ಟವ್ರಿಗೆ 2-3 ತಾಸು ಹೇಳ್ಯಾರತ್ತ. ಮತ್ತು ನಾರ್ಮಲ್ ದರ್ಶನಕ್ಕೆ ಅಂದ್ರೆ ರೊಕ್ಕ ಕೊಡ್ಲಾರ್ದ ದರ್ಶನ ತೊಗೊಳೋರಿಗೆ ಸಾಯಂಕಾಲ 4ರಿಂದ 5 ಗಂಟೆ ಆಗ್ತೈತತ್ತ. ನಂದು ಸಾಯಂಕಾಲ 5 ಗಂಟೆಗೆ ಟ್ರೈನ್ ಐತಿ. ಮತ್ತು ವಾಪಸ್ ಹೋಗ್ಬೇಕು ನಾ. ಅದಕ್ಕೆ ಏನು ಮಾಡ್ಬೇಕನ್ನೋ ನನಗೂ ತಿಳಿವಾತಗೈತಿ. ಸ್ವಾಮಿ ಹೆಸ್ರು ತೊಗೊಂಡು ಅನ್ನೋದು ನಮ್ಮದು ತಪ್ಪು. ಯಾಕಂದ್ರೆ ಯಾರು ಮಾಡಿರ್ತಾರೋ ಅವ್ರು ಅಷ್ಟೇ ಇದನ್ನು ಶಿಕ್ಷೆ ಆಗಬೇಕು. ಆದ್ರೆ ಅದು ಆಗಂಗಿಲ್ಲ. ಯಾಕಂದ್ರೆ ಹಣದ ಮುಂದೆ ಯಾವುದೂ ಏನೂ ಇಲ್ಲ. ಅಣ್ಣಂದು ಎಷ್ಟು 17-18 M ವ್ಯೂಸ್ ಆಗಿತ್ತು ಯೂಟ್ಯೂಬ್ದಾಗ. ಅದು ಎಲ್ಲ ಡೀಲ್ ಮಾಡಿಬಿಟ್ರು ರೊಕ್ಕಕ್ಕೆ. ಎಲ್ಲ ಕ್ಯಾನ್ಸಲ್ ಡಿಲೀಟ್ ಮಾಡಿಸ್ಬಿಟ್ರು ವಿಡಿಯೋ. ಹಿಂಗೆ ಐತೆ ನಮ್ಮದು ಸಮಾಜ. ಏನು ಮಾಡೋಕೆ ಬರೋಲ್ಲ. ದೊಡ್ಡವರು ದೊಡ್ಡ ಮಟ್ಟದಾಗ ಇಡ್ತಾರು, ಸಣ್ಣವ್ರನ್ನ ಸಣ್ಣ ಮಟ್ಟದಾಗ ಇಡ್ತಾರು. ಸಣ್ಣವ್ರಿಗೆ ಯಾವತ್ತೂ ನ್ಯಾಯ ಸಿಗಂಗ ಇಲ್ಲ. ಇದಂತರೂ ಕಟ್ಟಿಟ್ಟ ಬುತ್ತಿ 100% ಫಿಕ್ಸ್. ಆದರೂ ಜಸ್ಟಿಸ್ ಫಾರ್ ಹೆಸರು ತೊಗೋದ ಅದೊಂದು ಬಿಟ್ರೆ ಮತ್ತೇನೂ ಇಲ್ಲ. ಪ್ರತಿ ವರ್ಷ ಮಾಡ್ತಾರು. ಅದೊಂದು ದಿನ ಅಷ್ಟೇ ಮಾತು ಮರ್ತ ಬಿಡ್ತಾರು. ಹಿಂಗಾದ್ರೆ ಭಾಳ ಅಂದ್ರೆ ಭಾಳ ಅನ್ಯಾಯ ಆಗ್ತೈತಿ. ಎಲ್ಲರಿಗೆ ನ್ಯಾಯ ಸಿಗಬೇಕು, ಯಾರ ಎಂಥವ್ರು ಇರಲಿ. ಆದ್ರೆ ಅದು ಯಾವಾಗ ಆಗುತ್ತೋ ಏನೋ ನಮಗೂ ಗೊತ್ತಿಲ್ಲ. ಬೇಜಾರಾಗೋ ವಿಷಯ ಏನಂದ್ರೆ ಇಷ್ಟು ದೂರಿಂದ ಬಂದು ಮಂಜುನಾಥ ಸ್ವಾಮಿ ದರ್ಶನ ತೊಗೊಲಿಲ್ಲ, ಆಶೀರ್ವಾದ ಪಡಲಿಲ್ಲ ಅನ್ನೋದು ಒಂದೇ ಬೇಜಾರಾಗೈತಿ. ಅದನ್ನ ಬಿಟ್ರೆ ಎಲ್ಲ ಚಲೋ ಐತಿ.
ನೋಡೋಣ ಮತ್ತು ಮುಂದಿನ ದಿನಗಳೊಳಗೆ ಅವಕಾಶ ಸಿಕ್ಕರೆ ದರ್ಶನ ತೊಗೊಳ್ಳೋದು ಮಾಡ್ತೀನಿ. ಈಗ ಅನ್ನ ಪ್ರಸಾದಕ್ಕೆ ಹೋಗೋಣ, ಅಲ್ಲಿ ಯಾವ ಥರ ಇರ್ತೈತೆ ಅನ್ನೋದು ಹೇಳ್ತೀನಿ. ಊಟ ಮಾಡೋಕೆ ಹೋಗ್ಬೇಕು. ನಾ ಇದನ್ನು ಸಣ್ಣ ದೇವಸ್ಥಾನ ಅನ್ಕೊಂಡಿದ್ನಿ, ಆದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಐತಿ. ಊಟಕ್ಕೂ ದೊಡ್ಡ ಕ್ಯೂ ಐತಿ, ಬೇರೆ ಬೇರೆ ಲೈನ್ ಹಚ್ಬೇಕು. ಮತ್ತು ದರ್ಶನಕ್ಕೂ ರೊಕ್ಕದ ಬೇರೆ, ಮತ್ತು ನಾರ್ಮಲ್ ದರ್ಶನ ಬೇರೆ, ಧರ್ಮ ದರ್ಶನ ಬೇರೆ, ಭಾಳ ಸಿಸ್ಟಮೆಟಿಕ್ ಮಾಡಿದ್ದಾರೆ ಇಲ್ಲಿ. ಇಷ್ಟು ದಿನ ನಾ ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ, ಅಲ್ಲಿ ಎಲ್ಲ ನೋಡಿದ ಪ್ರಕಾರ ಇದು ಒನ್ ಆಫ್ ದ ಫಸ್ಟ್. ಯಾಕಂದ್ರೆ ಊಟದ ಸಿಸ್ಟಮ್ ಒಳಗೆ ಇಷ್ಟು ಎಲ್ಲಿ ಫೆಸಿಲಿಟಿ ಸಿಸ್ಟಮ್ ಎಲ್ಲಿ ನೋಡ್ರಿಕಿಲ್ಲ. ಫ್ಯಾನಿನ ವ್ಯವಸ್ಥೆ ಆಗಲಿ, ಲೈಟಿನ ವ್ಯವಸ್ಥೆ ಆಗಲಿ, ಕುಂದ್ರ ವ್ಯವಸ್ಥೆ ಆಗಲಿ, ಸರ್ವ್ ಮಾಡೋ ವ್ಯವಸ್ಥೆ ಆಗಲಿ, ಎಲ್ಲದ್ರಾಗೂ ನಂಬರ್ 1 ಐತಿ. ಅಷ್ಟು ಹೈಲಿ ರೆಕಮೆಂಡ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಭಾಳ ಸಿಸ್ಟಮಿಂದ ಮಾಡಿದಾರು. ಮತ್ತು ಊಟನೂ ಅಷ್ಟು ಜಾಸ್ತಿ ಕೆಡ್ಸಂಗಿಲ್ಲ, ಭಾಳ ಅಂದ್ರೆ ಭಾಳ ಸಿಸ್ಟಮ್ ಐತಿ. ನೀವು ಎಷ್ಟು ಸಲ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಿದಿರಿ ಮತ್ತು ಮಂಜುನಾಥ ಸ್ವಾಮಿ ದರ್ಶನ ಯಾರು ತೊಗೊಂಡಿರಿ ಕಮೆಂಟ್ ಮಾಡಿರಿ ನೋಡೋಣ. ಸ್ವಾಮಿ ಬಗ್ಗೆ ಎಲ್ಲರಿಗೂ ತುಂಬ ನಂಬಿಕೆ ಇದೆ. ಯಾಕಂದರೆ ನಾವು ಅದರ ಹೆಲ್ಪನ್ನು ತೊಗೊಳ್ತೀವಿ. ಯಾಕಂದ್ರೆ ನಮ್ಮ ಮನ್ಯಾಗೂ ಧರ್ಮಸ್ಥಳ ಸಂಘ ಮಾಡಿದಾರು. ಸಾಕಷ್ಟು ಸಾಲ ಸೌಲಭ್ಯ ತೊಗೊಂಡು ನಮ್ಮ ಜೀವನಕ್ಕೆ ಚಲೋ ರೀತಿಯಲ್ಲಿ ಉಪಯೋಗಿಸ್ಕೊಂಡೆವು. ಅಷ್ಟೇ ಅಲ್ಲದ ಎಷ್ಟೋ ರೀತಿ ಸಮಾಜ ಸೇವೆ ಮಾಡತ್ತಾರು. ಮತ್ತು ಸ್ಕೂಲ, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಕ್ಷೇತ್ರದಾಗೂ ಧರ್ಮಸ್ಥಳ ಹೆಸರು ಮುಂಚಿನೊಳಗೆ ಐತಿ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಎಲ್ಲ ಕಡೆನೂ ಎಲ್ಲರಿಗೂ ಚಲೋದು ಮಾಡಿದಾರು. ಇನ್ನೂ ಮುಂದೆ ಚಲೋದು ಮಾಡ್ತಾರೆ. ಅದರ ದೇವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ನಾವು ಸರಿಯಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈಗ ನೋಡ್ತಾ ಇರೋದು ಗುಡಿ ಎಂಟ್ರೆನ್ಸ್. ಅವರೆಲ್ಲ 3 ರಿಂದ 4 ತಾಸು ಪಾಳೆ ಹಚ್ಚಿ ಈಗ ದರ್ಶನ ಮುಗಿಸ್ಕೊಂಡು ಬರತ್ತಾರು. ಸ್ವಲ್ಪ ಜನ ಈಗ ಹೊಂಟಿದಾರು. ದರ್ಶನ ಯಾಕೆ ಲೇಟ್ ಆಗ್ತೈತೆ ಅಂದ್ರೆ ಅಲ್ಲಿ ಟೈಮಿಂಗ್ ಪ್ರಕಾರ ದರ್ಶನ ಬಿಡ್ತಾರೋ, ಹಿಂಗಾಗಿ ಭಾಳ ಲೇಟ್ ಆಗ್ತೈತೆ ಅದು. ದೇವಸ್ಥಾನದ ಮುಂದೆ ಸ್ವಲ್ಪ ನಡ್ಕೋತ ಬಂದ್ರೆ ನಿಮ್ಗೆ ಅಲ್ಲಿ ಒಂದು ಗಾರ್ಡನ್ ಸಿಗ್ತೈತಿ. ಬಿಸಿಲಾಗಿಂದದು ಬಂದವ್ರಿಗೆ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಅದು ಭಾಳ ಚಂದ ಐತಿ ಪ್ಲೇಸ. ಮತ್ತು ಅಲ್ಲೇ ಸಣ್ಣದಾಗಿ ಹೊಂಡದಾಗ ಕಲರ್ ಮೀನ ಬಿಟ್ಟಿದ್ದಾರು 3-4 ಕಡೆ. ಅದು ಭಾಳ ಚಂದ ಐತಿ ನೋಡೋಕೆ. ಅಕ್ವೇರಿಯಂ ಐತಿ ಇಲ್ಲಿ ಭಾಳ ಚಂದ. ನೋಡ್ರೂ ಬರ್ರಿ ಅದನ್ನ ಯಾವ ಥರ ಐತಿ. ಸ್ಟೇಷನ್ ಕಡೆ ಮಂದಿ ನೋಡಿ ನನಗಂತೂ ಫುಲ್ ಗಾಬರಿ ಆಗಿತ್ತು. ಒಂದು ರೈಲ್ವೆಗೆ ಇಷ್ಟು ಜನ ಅಂತೇಳಿ ಭಾಳ ಅಂದ್ರೆ ಭಾಳ ಜನ ಇತ್ತು. ಎಲ್ಲರೂ ಊರಿಗೆ ಹೋಗಕ್ಕೆ ರೆಡಿ ಆಗಿದ್ದರು. ಈ ವಿಡಿಯೋನ ಇಲ್ಲೇ ಮುಗಿಸಿರ್ತೀನಿ. ಈ ವಿಡಿಯೋ ಹೆಂಗೈತೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿರಿ.